ಒಂದು ರೀತಿಯಲ್ಲಿ ಇದು ತಾವು ಹೇಳಿದಾಗೆ ವೇಕಪ್ ಕಾಲ್. ಇದಕ್ಕೆ ನಿಯಂತ್ರಣ ಬೇಡವೇ? ಹಾಗಾದರೆ ನಾವು ಇದನ್ನು ಹಾಗೆ ಬಿಟ್ಬಿಡ್ಬೇಕಾ? ದೇಶದಲ್ಲಿ ಅನೇಕ ಕಡೆ ಕಾಲ್ತುಳಿತಗಳಾಗಿದ್ದಾವೆ. ಅನೇಕ ಕಡೆ ಹೆಚ್ಚು ಜನಸಂದಣಿ ಸೇರಿದಂಥ ಸಂದರ್ಭದಲ್ಲಿ ಅನೇಕ ಘಟನೆಗಳಾಗಿದ್ದಾವೆ, ಸಾವುಗಳಾಗಿದ್ದಾವೆ. ಅನೇಕ ಜನ ಸೇರಿದಂಥ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಪರ್ಟಿಗಳು ಡಿಸ್ಟ್ರಾಯ್ ಆಗಿದ್ದಾವೆ, ಸಾವಿರಾರು ಕೋಟಿ ಅದರಿಂದ ನಷ್ಟ ಆಗಿದೆ. ಇದನ್ನು ನಿಯಂತ್ರಣ ಮಾಡಬೇಕಾ ಬೇಡವಾ ಅಂತ ಪ್ರಶ್ನೆ. ಅದಕ್ಕೆ ನಾವು ಸರ್ಕಾರದಲ್ಲಿ ಇದನ್ನು ಚಿಂತನೆ ಮಾಡಿ ಇವತ್ತು ಈ ಜನಸಂದಣಿಯನ್ನು ನಿರ್ವಹಣೆ ಮಾಡೋದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಒಂದು ರೀತಿಯ ನಿಯಮಗಳನ್ನು ಕೊಡೋದಕ್ಕೆ ಈ ಬಿಲ್ಲನ್ನು ನಾವು ತಂದಿದ್ದೇವೆ. ಯಾರು ಕಾನೂನು ಬಾಹಿರವಾಗಿ ಸೇರ್ತಾರೆ ಅದಕ್ಕೆ ಒಂದು ನಿಯಂತ್ರಣ ಇರಲಿ. ಎಂಥ ಕಾರ್ಯಕ್ರಮಗಳು, ಎಂಥ ಸಮಾರಂಭಗಳು, ಎಷ್ಟು ಜನ ಸೇರಬೇಕು, ಎಷ್ಟು ಜನ ಸೇರುವಾಗ ಅನುಮತಿ ತಗೋಬೇಕು, ಅಥವಾ ಇಂತಿಷ್ಟು ಜನ ಸೇರಿದಾಗ ಅನುಮತಿ ಬೇಕಾಗಿಲ್ಲ, ಇವುಗಳನ್ನು ನಾವು ಈ ಬಿಲ್ಲಿನ ಮೂಲಕ ತಂದಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಪರಿಭಾಷೆಗಳು, ಅರ್ಜಿ ಆಗಲಿ, ತೊಂದರೆ, ನಾಗರಿಕ ತೊಂದರೆ ಅಂದ್ರೇನು, ಜನಸಂದಣಿ ಅಂದ್ರೇನು, ಎಷ್ಟಿರಬೇಕು ಅದನ್ನೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡ್ತೇನೆ. 7,000 ಜನಸಂದಣಿ ಕಡಿಮೆ ಇದ್ದಾಗ ಅವರು ಕೂಡ ಅನುಮತಿಯನ್ನು ತಗೋಬೇಕು. ಆದರೆ ಅವರ ಅನುಮತಿಯನ್ನು ಕೊಡ್ತಕ್ಕಂಥವರು ಆ ಠಾಣೆ, ಪೊಲೀಸ್ ಠಾಣೆಯಲ್ಲೇ ಕೊಡ್ಬೋದು. 7,000ಕ್ಕೆ ಹೆಚ್ಚಿದ್ರೆ ಅಥವಾ 50,000ಕ್ಕೆ ಒಳಗಡೆ ಇದ್ದರೆ ಅದನ್ನು DYSP ಅವರು ಕೊಡ್ಬೋದು. ಬೆಂಗಳೂರಿನಲ್ಲಿ ACP. 50,000 ಜನಸಂಖ್ಯೆಗಿನ್ನ ಹೆಚ್ಚಾಗಿದ್ದರೆ ಅದನ್ನು SP ಅಥವಾ ಕಮಿಷನರು ಕೊಡಬೇಕಾಗ್ತದೆ. ಅನುಮತಿ ತಗೋಬೇಕಾದ್ರೆ ಈಗ ಹೋಗಿ ನಾನು ಕೊಟ್ಟಿದ್ದೀನಿ ಅರ್ಜಿ, ನನಗೆ ಈಗಲೇ ಪರ್ಮಿಷನ್ ಕೊಡಿ ಅಂತ ಹೇಳಿದರೆ ಆಗೋದಿಲ್ಲ. ಅದಕ್ಕೆ 10 ದಿವಸ ಮೊದಲೇ ನಾವು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇಷ್ಟು ಜನ ಸೇರ್ತಾ ಇದ್ದೀವಿ, ಮತ್ತು ಅದಕ್ಕೆ ಅರೇಂಜ್ಮೆಂಟ್ಸ್ಗಳು ಯಾವ ರೀತಿ ಇದೆ, ಎಲ್ಲಿ ಮಾಡ್ತಾ ಇದ್ದೀವಿ, ಆ ಜಾಗ, ಅದಕ್ಕೆ ಎಕ್ಸಿಟ್ ಇದೆಯಾ, ಎಂಟ್ರಿ ಇದೆಯಾ, ಎಷ್ಟು ಎಂಟ್ರಿ ಇದೆ, ಎಷ್ಟು ಎಕ್ಸಿಟ್ ಇದೆ, ಈ ಎಲ್ಲವನ್ನು ಕೂಡ ಅವರ ಅರ್ಜಿಯಲ್ಲಿ ನಮೂದನೆ ಮಾಡಬೇಕಾಗ್ತದೆ. ಆಮೇಲೆ ಸಾರ್ವಜನಿಕ ಅಥವಾ ಖಾಸಗಿ ಸ್ವತ್ತಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಹಾನಿ ಉಂಟಾಗೋದಿಲ್ಲ. ಇದೆಲ್ಲವನ್ನು ಕೂಡ ಅವರು ಹೊಣೆಯನ್ನು ಹೊರಬೇಕಾಗ್ತದೆ. ಸಪೋಸ್ ಪ್ರಾಣಹಾನಿ ಆಗುತ್ತೆ ಎಂದಾಗಲೂ ಕೂಡ ಯಾರಾದರೂ ಜವಾಬ್ದಾರಿ ಹೊರಬೇಕಾಗುತ್ತೆ. ಈಗ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗಿದ್ದ ಘಟನೆಯಲ್ಲಿ ನನಗೆ ಸಂಬಂಧ ಇಲ್ಲ ಅಂಥೇಳಿ ಆಗ್ತಾ ಇರೋದನ್ನು ನಾವು ಈಗ ನೋಡ್ತಾ ಇದ್ದೇವೆ. ಆದರೆ ಈ ಬಿಲ್ನಲ್ಲಿ ಅವರು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಅದಕ್ಕೆ ಅವರು ಇಂಡೆಮ್ನಿಟಿ ಬಾಂಡ್ ಕೂಡ ಕೊಡಬೇಕಾಗ್ತದೆ. ಆ ಇಂಡೆಮ್ನಿಟಿ ಬಾಂಡನ್ನು ನಾವು ಡಿಫೈನ್ ಮಾಡಿದ್ದೇವೆ. ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆಯುವ ಸಂದರ್ಭದಲ್ಲಿ ಆಯೋಜಕರು 1 ಕೋಟಿ ರೂಪಾಯಿ ಮೌಲ್ಯದ ಬಾಂಡನ್ನು ಕೊಡಬೇಕಾಗ್ತದೆ. ಈ 1 ಕೋಟಿ ರೂಪಾಯಿ ಬಾಂಡು 5,000 ಒಳಗಡೆ ಇದ್ದರೆ ಅಪ್ಲೈ ಆಗೋದಿಲ್ಲ. ಮಾನ್ಯ ಸುರೇಶ್ ಅವರೇ, ಹೆಚ್ಚು ಜನಸಂಖ್ಯೆ 50,000 ಆ ರೀತಿ ಸೇರುವಂಥ ಸಂದರ್ಭದಲ್ಲಿ ಇಂಡೆಮ್ನಿಟಿ ಬಾಂಡ್ ಅಷ್ಟೇ, ಅವರೇನು ಹಣ ಕಟ್ಟುವಾಗಿಲ್ಲ, ಬಾಂಡನ್ನು ಅವರು ಕೊಡಬೇಕಾಗ್ತದೆ. ಪೊಲೀಸ್ನವರು ಈ ಪರ್ಮಿಷನ್ ಕೊಡುವ ಮೊದಲು ಈ ಎಲ್ಲ ನಿಯಮಗಳು ಅವರು ಏನೆಲ್ಲ ಕೇಳಿದ್ದಾರೆ,
ಅಗ್ನಿಶಾಮಕ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು, PWD ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು, ಆರೋಗ್ಯ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಇದೆಲ್ಲವನ್ನು ಕೂಡ ತಗೊಂಡ ನಂತರ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಒಂದು ಸಭೆ ಮಾಡಬೇಕಾಗ್ತದೆ. ಇವರು ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಜೊತೆಯಲ್ಲಿ ಇದೆಲ್ಲ ಪರ್ಮಿಷನ್ಸ್ ಇದೆ ಹೌದು, ಮತ್ತು ಏನೆಲ್ಲ ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕೋ ಅದನ್ನು ಆಫ್ಟರ್ ದಿ ವೆರಿಫಿಕೇಷನ್ನು ಮಾಡಿ ಕೊಡಬೇಕಾಗ್ತದೆ. ಆಮೇಲೆ ಶಿಕ್ಷೆಗಳು ಒಂದು ವೇಳೆ ಇದನ್ನು ಅವರು ಮಾಡದೆ ಹೋದರೆ ಅಥವಾ ಆ ಸಂದರ್ಭದಲ್ಲಿ ಏನಾದರೂ ಕೂಡ ತೊಂದರೆಗಳಾದರೆ ನಾಗರಿಕ ತೊಂದರೆಗಾಗಿ ಶಿಕ್ಷೆ ಯಾವ ರೀತಿ ಇರಬೇಕು ಅನ್ನೋದನ್ನು ಅದನ್ನು ಡಿಫೈನ್ ಮಾಡಿದ್ವಿ. ಒಂದು ವೇಳೆ ಈ ಸುಳ್ಳು ವದಂತಿಗಳನ್ನು ಮಾಡ್ತಾರೆ, ಈಗ RCBನವರು ಪೋಸ್ಟ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಬಂದುಬಿಡಿ ನೀವು ಎಲ್ಲ ಕ್ರಿಕೆಟು ಬೆಳಗ್ಗೆ ಬಂದು ಲಕ್ಷಾಂತರ ಜನ ಬರ್ಬೋದು ಅಂತ ಪೋಸ್ಟ್ ಮಾಡಿದರು. ಅದೇ ಪ್ರಕಾರ ಬೇರೆ ಬೇರೆಯವರು ಕೂಡ DNA ಅವರು ಪೋಸ್ಟ್ ಮಾಡಿದರು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಕಚೇರಿಯಿಂದ ಪೋಸ್ಟಿಂಗ್ ಆಯಿತು ಅಂತ. ಈ ರೀತಿ ಮಾಡಿದಾಗ ಸ್ವಾಭಾವಿಕವಾಗಿ ತೊಂದರೆಗಳಾಗ್ತವೆ. ಅದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥದ್ದು. ಅದಕ್ಕೇನು ಶಿಕ್ಷೆ ಕೊಡಬೇಕು? 3 ವರ್ಷಗಳಿಂದ 3 ವರ್ಷಗಳವರೆಗೆ ಮತ್ತು 50,000 ಜುಲ್ಮಾನೆ, ಇಲ್ಲಾಂದರೆ ಅದು 2. ಅದನ್ನು ಇಂತಹ ಈ ಪೋಸ್ಟಿಂಗ್ ಮಾಡೋದು ಇವೆಲ್ಲವನ್ನು ಮಾಡ್ತಕ್ಕಂಥವರಿಗೆ ಶಿಕ್ಷೆ ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೇವೆ. ಆಮೇಲೆ ಪೊಲೀಸರ ನಿರ್ದೇಶನ ಅವರು ಪೊಲೀಸ್ನವರು ಕೆಲವು ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ನೀವು ಹೀಗೆ ಮಾಡಬೇಕು, ನೀವು ಹೀಗೆ ಮಾಡಬಾರ್ದು ಅಂತಕ್ಕಂಥದ್ದು ಆನ್ ದಿ ಸ್ಪಾಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅದನ್ನು ಒಂದು ವೇಳೆ ಪಾಲಿಸದೆ ಹೋದರೆ ಅದಕ್ಕೇನು ಶಿಕ್ಷೆ ಕೊಡಬೇಕು? 1 ತಿಂಗಳ ಅವಧಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಮತ್ತು 50,000 ರೂಪಾಯಿ ಜುಲ್ಮಾನೆ ಹಾಕ್ತಕ್ಕಂಥದ್ದು, ಇದನ್ನು ಕೂಡ ನಾವು ಇದರಲ್ಲಿ ಸೇರಿಸಿದ್ದೇವೆ. ಆಮೇಲೆ ಜನಸಂದಣಿಯ ವಿಪತ್ತಿಗಾಗಿ ಶಿಕ್ಷೆ, ಇದು ಕೂಡ ಜೀವಹಾನಿ ಆದರೆ, ಆ ವ್ಯಕ್ತಿಗಳು ಕರ್ತವ್ಯ ನಿರ್ಲಕ್ಷ್ಯ ಆದರೆ ಅದಕ್ಕೂ ಕೂಡ ನಾವು 3 ವರ್ಷಗಳು ಮತ್ತು 7 ವರ್ಷಗಳವರೆಗೆ ಕಾರಾವಾಸದ ಹಾಗೂ ಪ್ರಾಣಿಹಾನಿ ಪ್ರಕರಣಗಳಿಗೆ ಕನಿಷ್ಠ 10 ವರ್ಷಗಳಿಂದ ಜೀವಾವಧಿ ಶಿಕ್ಷೆ ಗುರಿಯಾಗತಕ್ಕದ್ದು ಅಂಥೇಳಿ ಅದರ ಶಿಕ್ಷೆಯನ್ನು ಕೂಡ ನಾವು ನಮೂದಿಸಿದ್ದೇವೆ. ಇದರಲ್ಲಿ ಮಾನ್ಯ ಅಧ್ಯಕ್ಷರೇ, ನಷ್ಟ ಅಥವಾ ಹಾನಿಗಾಗಿ ಪರಿಹಾರ ಕೊಡ್ತಕ್ಕಂಥದ್ದು, ನಾವು ಆರ್ಬಿಟ್ರಲಿ ಯಾರೋ ಒಂದಿಷ್ಟು ಪರಿಹಾರ ಅನೌನ್ಸ್ ಮಾಡಿಬಿಡ್ತೇವೆ. ಆದರೆ ಯಾವುದೇ ನಾಗರಿಕ ತೊಂದರೆ ಅಥವಾ ಜನಸಂದಣಿ ವಿಪತ್ತಿನಲ್ಲಿ ಸಾರ್ವಜನಿಕ ಅಥವಾ ಖಾಸಗಿ ಸ್ವತ್ತು ಅಥವಾ ಸ್ವತ್ತುಗಳು ಹಾನಿಗೊಳಗಾದರೆ, ನಷ್ಟಕ್ಕೊಳಗಾದರೆ, ಯಾವುದೇ ಮಾನವ ಪ್ರಾಣಹಾನಿಯಾದರೆ ಆಯೋಜಕರು ನಷ್ಟವನ್ನು ಸರಿತೂಗಿಸಬೇಕು ಅಂಥೇಳಿ ತಂದಿದ್ದೇವೆ. ಯಾಕೆಂದರೆ ಅವರು ಜವಾಬ್ದಾರಿ ಹೊರಬೇಕಾಗ್ತದೆ. ಇಲ್ಲದಿದ್ದರೆ ಏನಾಗುತ್ತೆ, ನಮಗೆ ಸಂಬಂಧ ಇಲ್ಲ, ಯಾರು ಸಹ ಪ್ರಾಣಹಾನಿ ಆದರೂ ಕೂಡ ನಮಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತುಗಳು ಬರುತ್ತವೆ. ಅದಕ್ಕಾಗಿ ಅದು ಪ್ರಾಯೋಜಕರಿಗೆ ಜವಾಬ್ದಾರಿಯನ್ನು ಹಾಕಿದ್ದೇವೆ. ಇದರಲ್ಲಿ ಕಾನೂನು ಯಾವುದು ಅಪ್ಲೈ ಆಗುತ್ತೆ ಅಂಥೇಳಿ ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023, ಕರ್ನಾಟಕ ಪೊಲೀಸ್ ಅಧಿನಿಯಮ 1963, ಜೊತೆಗೆ ಕರ್ನಾಟಕ ಅಧಿನಿಯಮ 4 ಮಾಹಿತಿ ತಂತ್ರಜ್ಞಾನ ಅಧಿನಿಯಮ 2000, ಕೇಂದ್ರ ಅಧಿನಿಯಮ 21. ಇದರಲ್ಲಿ ಇರ್ತಕ್ಕಂಥ ಪರಿಭಾಷೆಗಳು ಈ ಅಧಿನಿಯಮಕ್ಕೆ ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗತಕ್ಕದ್ದು ಅಂತ ಹೇಳಿದ್ದೇವೆ. ಯಾವ ಕಾನೂನುಗಳು ಇದಕ್ಕೆ ಅಪ್ಲೈ ಆಗುತ್ತೋ ಅದನ್ನೆಲ್ಲ ಇಲ್ಲಿ ನಮೂದಿಸಿದ್ದೇವೆ. ಆಮೇಲೆ ರಾಜ್ಯ ಸರ್ಕಾರ ಪೂರ್ವ
ಪ್ರಕಟಣೆಯ ತರುವಾಯ, ಅಂದರೆ ಇದು ಆದಮೇಲೆ, ಈ ಬಿಲ್ಲು ಆದಮೇಲೆ ಅದಕ್ಕೆ ನಿಯಮಗಳನ್ನು ತರೋದಕ್ಕೂ ಕೂಡ ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಅನೇಕ ನಿಯಮಗಳನ್ನು ಮಾಡಬೇಕಾಗ್ತದೆ. ಇದಲ್ಲದೆ ಕಾನೂನಿನ ಚೌಕಟ್ಟಲ್ಲದೆ ಅನೇಕ ನಿಯಮಗಳನ್ನು ನಾವು ಇಲ್ಲಿ ಮಾಡಬೇಕಾಗ್ತದೆ. ಆದ್ದರಿಂದ ಆಮೇಲೆ ಇನ್ನೊಂದು ಪ್ರೊವಿಷನ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ, ಖಾಸಗಿ ಆವರಣಗಳು ಅಥವಾ ಕೌಟುಂಬಿಕ ಸಮಾರಂಭಗಳು, ಏನು ನಮ್ಮ ಕಾರ್ಯಕ್ರಮಗಳನ್ನು ಮಾಡುವಾಗ ಪ್ರೈವೇಟ್ ಪ್ರೋಗ್ರಾಮ್ಸ್ ಅಂತ ಈಗ ಮದುವೆ ಮಾಡ್ತಾರೆ, ಅಲ್ಲೂ ಜನ ಸೇರಿಬಿಡ್ತಾರೆ, 10,000 ಜನ ಸೇರ್ತಕ್ಕಂಥದ್ದೆಲ್ಲ ನೋಡಿದ್ದೀವಿ ನಾವು. ಅದು ಎಕ್ಸೆಂಪ್ಟ್ ಮಾಡಿದ್ದೀವಿ. ಖಾಸಗಿ ಆವರಣಗಳೊಳಗೆ ಆಚರಿಸುವ ಅಥವಾ ನಡೆಸುವ ಕೌಟುಂಬಿಕ ಸಮಾರಂಭಗಳು ಅಥವಾ ಕಾರ್ಯಕ್ರಮಗಳಾದ ಮದುವೆ ಮುಂತಾದವುಗಳಿಗೆ ಇದನ್ನು ಅನ್ವಯ ಆಗೋದಿಲ್ಲ ಅಂಥೇಳಿ ಎಕ್ಸೆಂಪ್ಟ್ ಮಾಡಿದ್ದೇವೆ. ಖಾಸಗಿ ಆವರಣಗಳು ಎಂಬುದು ಭೋಗ್ಯಕ್ಕೆ ಪಡೆದ, ಬಾಡಿಗೆಗೆ ಪಡೆದ ಅಥವಾ ಗುತ್ತಿಗೆ ಪಡೆದ ಆವರಣಗಳು ಅಂತೇಳಿ ಡಿಫೈನ್ ಮಾಡಿದ್ವಿ. ಯಾಕೆಂದರೆ ಅಲ್ಲಿ ಬಾಡಿಗೆ ತೊಗೊಂಡಿರ್ತಾರೆ, ಅದು ಅಪ್ಲೈ ಆಗುತ್ತೆ, ಅಲ್ಲಿಗೆ ಸ್ವಂತ ಆದರೆ ಅಪ್ಲೈ ಆಗೋಲ್ಲ ಅಂತ, ಈ ರೀತಿ ಕನ್ಫ್ಯೂಷನ್ ಬೇಡ ಅಂತೇಳಿ ನಾವು ಅದನ್ನು ಡಿಫೈನ್ ಮಾಡಿದ್ದೇವೆ. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ಈ ಬಿಲ್ಲು ಬಹುಶಃ ಭಾಳ ಉಪಯುಕ್ತವಾಗ್ತದೆ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದರೆ ಇದಕ್ಕೆ ಯಾವುದೇ ಇತ್ತೀಚೆಗೆ ಅದು ಯಾವುದೇ ಸಮಾರಂಭಗಳಾಗಿರಲಿ, ದೊಡ್ಡ ದೊಡ್ಡ ಸಮಾರಂಭಗಳು, ಲಕ್ಷಾಂತರ ಜನರನ್ನು ಸೇರಿಸ್ತಕ್ಕಂಥ ಸಮಾರಂಭಗಳು ಆಗೋದನ್ನು ನಾವು ಗಮನಿಸಿದ್ದೀವಿ. ಅದು ರಾಜಕೀಯ ಸಭೆಗಳಿರ್ಬೋದು ಅಥವಾ ಬೇರೆ ಬೇರೆ ಸಭೆಗಳಿರ್ಬೋದು. ಅದಕ್ಕೆ ಯಾವುದೇ ನಿಯಂತ್ರಣಗಳೇ ಇಲ್ಲದೆ ಅನೇಕ ಸಭೆಗಳನ್ನು ನಾವು ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಯಾವುದು ಘಟನೆಗಳು ನಡೀದೇ ಇದ್ದರೆ, ಅಹಿತಕರವಾದಂಥ ಘಟನೆಗಳು ನಡೀದೇ ಇದ್ದರೆ ನಡೆದೋಗ್ಬಿಡುತ್ತೆ, ಯಾರು ಕೇಳೋದಿಲ್ಲ. ಅಕಸ್ಮಾತ್ ಏನಾದರೂ ಘಟನೆಗಳು ನಡೆದರೆ ಆ ಸಂದರ್ಭದಲ್ಲಿ ಯಾರು ಹೊಣೆ ಹೊರಬೇಕು, ಯಾರು ಜವಾಬ್ದಾರಿ ಹೊರಬೇಕು, ಪೊಲೀಸ್ನವ್ರು ಹೊರಬೇಕಾ, ಆಯೋಜಿತರು ಹೊರಬೇಕಾ, ಅಥವಾ ಯಾರು ಹೊರಬೇಕು ಅಂಥೇಳಿ ನಾವು ಇಲ್ಲಿವರೆಗೂ ಡಿಫೈನ್ ಮಾಡಿಲ್ಲ. ಅದು ಕಾನೂನು ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಇಫ್ ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಅದಕ್ಕೋಸ್ಕರ ಈ ಒಂದು ಬಿಲ್ಲನ್ನು ತಂದಿದ್ದೇವೆ. ಮಾನ್ಯ ಸದಸ್ಯರುಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ಇದನ್ನು ತಾವು ಚರ್ಚೆ ಮಾಡೋದಿದ್ರೆ ಮಾಡಿ, ಇಲ್ಲಾಂದರೆ ಹಾಗೆ ಪಾಸ್ ಮಾಡಿಕೊಡಿ. ಮಾನ್ಯ ಸಭಾಧ್ಯಕ್ಷರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.